ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ. ಯೇಸು ಕ್ರಿಸ್ತನು ನೋಡಿ, ನುಡಿದಂತೆ ನಡೆದವರು, ನುಡಿದಂತೆ ನಡೆದವರು. ಮತ್ತಾಯ 12ನೇ ಅಧ್ಯಾಯ 50 ನೀವು ನೋಡಿ, ಅಲ್ಲಿ ಯೆರೂಸಲೇಮಿನ ಸೌಭಾಗ್ಯವನ್ನು ಸ್ವೀಕರಿಸುವುದರ ಕುರಿತು ದೇವರು ಸ್ಪಷ್ಟವಾಗಿ ಮಾತಾಡ್ತಾರೆ. ಆದಿಕಾಂಡ 3ನೇ ಅಧ್ಯಾಯ 4 ನೀವು ನೋಡಿ, ಅಲ್ಲಿ ಒಂದು ಸರ್ಪ ವಂಚಿಸುವುದರ ಕುರಿತು ಮಾತನಾಡ್ತದೆ. ಅಂದರೆ ದೇವರು ನಮ್ಮನ್ನು ವಂಚಿಸುವವರಲ್ಲ, ದೇವರು ನಮ್ಮನ್ನು ನುಡಿದಂತೆ ನಡೆಸುವವರು. ಆಮೇನ್, ಹಲ್ಲೆಲೂಯಾ. ಇವತ್ತು ನಾವು ನುಡಿದಂತೆ ನಡೆಯುತ್ತಿಲ್ಲ. ನಮ್ಮ ನಡೆಗಳು ನಮ್ಮ ನುಡಿಗಳ ಹಾಗೆ ಇಲ್ಲ. ನಮ್ಮ ಬದುಕು ಪರಿಹಾಸ್ಯಕ್ಕೆ ಒಳಪಡುತ್ತಿದೆ. ನಮ್ಮ ಸುತ್ತಲಿರುವವರು ನಮ್ಮನ್ನು ವಂಚಿಸ್ತಾ ಇದ್ದಾರೆ. ನಮ್ಮ ಹತ್ತಿರ ಸುಳಿಯುವವರು ನಮ್ಮ ಬಳಿ ಬಂದು ನಯವಾದ ಮಾತುಗಳಿಂದ, ಬಹುಪರಾಕಗಳಿಂದ ಇವತ್ತು ನಮ್ಮನ್ನು ವಂಚಿಸ್ತಾ ಇದ್ದಾರೆ. ಆದರೆ ಮತ್ತಾಯ 12ನೇ ಅಧ್ಯಾಯ 50 ನೀವು ನೋಡಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ನನ್ನ ಸಹೋದರನೂ ನನ್ನ ಸಹೋದರಿಯೂ ತಾಯಿಯೂ ಆಗಿದ್ದಾರೆ ಅಂದನು. ಇಲ್ಲಿ ಮತ್ತಾಯ 5ನೇ ಅಧ್ಯಾಯ ನೋಡಿ, 7ನೇ ಅಧ್ಯಾಯವನ್ನು ಗಮನಿಸಿ. ಯೇಸು ಒಂದು ಸಾಮ್ಯವನ್ನು ತಿಳಿಸ್ತಾರೆ. ಅಲ್ಲಿ ಕುತೂಹಲಕರವಾದಂಥ ವಿಷಯ ಏನಪ್ಪ ಅಂತಂದರೆ, ಬಾಬೆಲ್ ಹಾಗೂ ಯೆರೂಸಲೇಮ್ ಪಟ್ಟಣಗಳು ನಿಂತಿವೆ. ಅಲ್ಲಿ ಸ್ವಲ್ಪ ಕಾಲ ಮಳೆ, ಪ್ರವಾಹ, ಇವುಗಳ ತನಕ ಬುದ್ಧಿಯುಳ್ಳ ಮನುಷ್ಯನ ಮನೆ ಮತ್ತು ಬುದ್ಧಿಹೀನ ಮನುಷ್ಯನ ಮನೆ ಇವೆರಡೂ ನಿಂತಿದ್ದವು. ಬುದ್ಧಿಹೀನ ಮನುಷ್ಯನು ತನ್ನ ಮನೆಯ ಹೊರಗಿನಿಂದ ಹೇಗೆ ಕಾಣಿಸ್ತಾನೆ, ಬುದ್ಧಿ ಇರುವಂಥ ಮನುಷ್ಯ ಹೇಗೆ ಕಾಣಿಸ್ತಾನೆ, ಮನುಷ್ಯನ ಈ ಪ್ರಾಥಮಿಕವಾದಂಥ ಅಸ್ಥಿವಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾನೆ. ದೇವರ ಮುಂದೆ ತನ್ನ ಹೃದಯದ ಅಂತರಂಗದ ಜೀವಿತ ಏನು ಅನ್ನೋದ್ರ ಬಗ್ಗೆ ತಿಳಿಬೇಕಾಗಿದೆ. ಪ್ರಿಯರೇ, ಯೆರೂಸಲೇಮಿನ ಒಂದು ವಿಶಿಷ್ಟವಾದಂಥ ಲಕ್ಷಣ ಏನಪ್ಪ ಅಂತಂದರೆ ಅದರ ಪರಿಶುದ್ಧತೆ. ಇದನ್ನು ಪರಿಶುದ್ಧ ಪಟ್ಟಣ ಎಂಬುದಾಗಿ ಕರೀತಾರೆ. ಪ್ರಕಟಣೆ 21:2 ನೀವು ನೋಡಿ, ಇದಲ್ಲದೆ ಪರಲೋಕದಿಂದ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ದೇವರ ಬಳಿಯಿಂದ ಇಳಿದು ಬರುವುದನ್ನು ಯೋಹಾನನೆಂಬ ನಾನು ಕಂಡೆನು. ಅದು ತನ್ನ ಮೊದಲಿಂಗನಿಗೋಸ್ಕರ ಅಲಂಕೃತಲಾದ ಮೊದಲ ಗಿತ್ತಿಯಂತೆ ಶುದ್ಧವಾಯಿತು. ಪರಲೋಕದಿಂದ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮನ್ನು ಇಳಿದು ಬರುವುದನ್ನು ಕಾಣ್ತಾರೆ. ಅಲ್ಲಿ ಒಂದು ಮಹಾಪಟ್ಟಣ. ಪ್ರಕಟಣೆ 18:10 ನೀವು ನೋಡಿ, ಅವರು ದೂರದಲ್ಲಿ ನಿಂತು ಅವಳಿಗುಂಟಾದ ಯಾತನೆಯ ಭಯದಿಂದ ಅಯ್ಯೋ ಅಯ್ಯೋ, ಆ ಪಟ್ಟಣವಾದ ಬಾಬೆಲೇ, ಬಲಿಷ್ಠವಾದ ನಗರಿಯೇ, ಒಂದು ಗಳಿಗೆಯಲ್ಲಿ ನಿನಗೆ ತೀರ್ಪಾಯಿತಲ್ಲ ಎಂದು ಹೇಳಿದರು. ಎಲ್ಲಿ ದೇವರಿಗೆ ವಿಧೇಯರಾಗಿ ನಿಜವಾದ ಪರಿಶುದ್ಧತೆಯಲ್ಲಿ ಜೀವಿಸುವುದು, ನಂಬಿಕೆಯಿಂದ ಪಡೆದುಕೊಳ್ಳುವುದರ ಕುರಿತಾಗಿ ನಾವು ನೋಡುತ್ತೇವೆ. ನಾವು ನಮಗೆ ಬೇಕಾದದ್ದನ್ನು ಪ್ರಾರ್ಥನೆಯಿಂದ ಹೊಂದಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳಿಂದ ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಸ್ತುತಿಗಳ ಮಧ್ಯದಲ್ಲಿರುವಂಥ ದೇವರೇ ಅಪ್ಪ, ನಂಬಿಕೆಯಿಂದ ಪ್ರಾರ್ಥಿಸ್ತೇವೆ ದೇವರೇ. ಎಲ್ಲೆಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ಸನ್ಮಾನ ಮಾಡುತ್ತೇವರೇ. ಎಲ್ಲೆಲ್ಲಿ ಕಣ್ಣೀರಾಗಿದೆಯೋ ಆ ಕಣ್ಣೀರಿಗೆ ದೇವರೇ 2ರಷ್ಟು ಸಂತೋಷವನ್ನು ಕೊಡಪ್ಪ. ಅಪ್ಪ, ಮಕ್ಕಳ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಅವರ ಆಸ್ಪತ್ರೆಗಳ ಬಿಲ್ಗಳನ್ನು ಕಟ್ಟು ಸ್ವಾಮಿ.
ಅಪ್ಪ ಸಹಾಯ ಮಾಡಯ್ಯ, ಅವರ ಅಗತ್ಯಗಳನ್ನು ಕೊಡು ಸ್ವಾಮಿ. ದೇವರೇ, ಕುಟುಂಬಗಳನ್ನು ಕಟ್ಟಪ್ಪ. ಈಗ ನೋಡುವುದಾದರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ ಬರುವಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಯೇಸುವಿನ ರಕ್ತದಿಂದ ತೊಡೆದಾಕು ಸ್ವಾಮಿ. ಸಹಾಯ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ಹಲ್ಲೆಲೂಯಾ.